ಯಾರೋ ಕ್ಯಾಪ್ಟಿವಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ಫೋನ್ ಮಾಡಿರೋ ಥರ ಇತ್ತು. ಶಾರ್ಟ್ ವಾಸ್ ಸಮ್ ಗೋಲ್ಡ್. ಅವಳು ಏನಾದರೂ ಫೋನ್ ಮಾಡಿದ್ಲಾ? ಮಾ, ನೀವು ಹೋದ್ಮೇಲೆ ಯಾರು ಫೋನ್ ಮಾಡಿದ್ರು. ಹೆಣ್ಣಿನ ಧ್ವನಿ ಕೇಳಿಸ್ತಿದ್ದಮ್ಮ. ಹೋಗಿ ಬಾರೈ ಕಣೆ ಅಂತ ಏನೇನೋ ಮಾತಾಡ್ತಿದ್ರು. ನನ್ಗೆ ಯಾಕೋ ಅಮೂಲ್ಯ ಅಲ್ಲ ಇದ್ದಾಳೆ ಅನ್ನಿಸ್ತದಮ್ಮ. ಏನು ಹೇಳ್ತಾ ಇದೆಯಾ ವೇದಾಂತ್? ಅಮ್ಮು ನನಗೆ ಯಾಕೆ ಕಾಲ್ ಮಾಡ್ತಾಳೆ? ಅಲ್ಲ, ಅವಳು ಫೋನ್ ಮಾಡೋಂಗಿದ್ದಿದ್ರೆ ನಿನಗೋ ವಿಕ್ಕಿಗೋ ಕಾಲ್ ಮಾಡ್ತಾ ಇರ್ಲಲ್ವಾ? ನನ್ನ ನಂಬರಿಗೆ ಯಾಕೆ ಮಾಡ್ತಾಳೆ? ಗೊತ್ತಿಲ್ಲಮ್ಮ, ಆದರೆ ನಂಗೆ ಯಾಕೋ ಇದು ಅಮೂಲ್ಯನೇ ಅಂತ ಅನ್ನಿಸ್ತದೆ. ಅಮ್ಮ, ಲೆಟ್ ಮಿ ಚೆಕ್ ಇಟ್. ಮೊದ್ಲು ಫೋನ್ ಕಟ್ ಮಾಡು. ಆ ಹುಡುಗಿನ ಮೊದ್ಲು ಕಟ್ ಹಾಕ್ಬೇಕು. ಅವಳು ತಪ್ಪಿಸ್ಕೊಂಡ್ರೆ ತುಂಬಾ ಕಷ್ಟ. ಇಲ್ಲಮ್ಮ, ಇದು 100% ಅಮೂಲ್ಯನ. ರಿಸೀವ್ ಮಾಡ್ತೀರಾ? ವಿಕ್ರಾಂತ್, ಸಾರ್ಥಕ್, ಅಮ್ಮನ ನಂಬರ್ಗೆ ಈಗ ತಾನೇ ಅಮೂಲ್ಯ ಫೋನ್ ಮಾಡಿದ್ಲು. ನನ್ನ ಕತೆ ಮುಗೀತು. ಇನ್ನು ನಾನು ಏನೇ ರೀಸನ್ ಹೇಳಿದ್ರು ಯಾರು ನಂಬಲ್ಲ. ಹೌದಾ ಅಗ್ರಜ, ನೀನು ಹೇಳ್ತಿರೋದು ನಿಜಾನ? ಯಾವ ನಂಬರ್ಗೆ? ಅಗ್ರಜ, ಈ ನಂಬರಿಂದ ಮಾಡಿದ್ಲಾ? ಅಮ್ಮನೇ ಮಾತಾಡಿದ್ಲಾ? ಇಲ್ಲ ವಿಕ್ರಾಂತ್, ನನ್ನ ಹತ್ರ ಅಮೂಲ್ಯ ಮಾತಾಡಲಿಲ್ಲ. ಬಟ್ ಐ ಡೆಫಿನೆಟ್ಲಿ ನೋ ಶಿ ಇಸ್ ಇನ್ ನೀಡ್ ಆಫ್ ಹೆಲ್ಪ್. ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರೋ ಹೆಂಗಸು ನನ್ನ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅನ್ಸುತ್ತೆ. ಐ ಕುಡ್ ಫೀಲ್ ದಟ್. ವಾಪಸ್ ಕಾಲ್ ಬ್ಯಾಕ್ ಮಾಡೋದು ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ಗೈಸ್ ನಾಟ್ ರಿಸೀವಿಂಗ್ ಮೈ ಕಾಲ್. ಇದು ಪಕ್ಕ ಅಮೂಲ್ಯನೇ. ವಿಕ್ರಾಂತ್, ಇದಕ್ಕೂ ಮುಂಚೆ ಹೆಂಗಸು ಖಂಡಿತವಾಗ್ಲೂ ನನ್ನ ನಂಬರ್ಗೆಲ್ಲ ನಿಮಿತ್ರ ನಂಬರ್ಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಚೆಕ್ ಫೋನ್ಸ್. ಇಲ್ಲ ಅಗ್ರಜ, ನನ್ನ ಫೋನ್ಗೆ ಯಾವ ಕಾಲ್ ಬಂದಿಲ್ಲ. ನನ್ನ ಫೋನ್ಗೂ ಬಂದಿಲ್ಲ ವೇದಾಂತ್. ವಾಟ್ ಎವರ್, ಮೇಡಮ್ ಶ್ಯೂರ್ ಇದು ಅಮೂಲ್ಯನೇ ಮಾಡಿರೋ ಪ್ರಯತ್ನ ಅಂತ ನನ್ನ ಮನಸ್ಸು ತುಂಬ ಹೇಳ್ತಿದೆ.
ಧ್ರುವ ಮಾತಾಡ್ತಿರೋದು, ವೇದಾಂತ್ ಅವ್ರ ತಮ್ಮ. ಅಮೂಲ್ಯ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಸರ್, ನೀವು ಹುಡುಕ್ತಾ ಇದ್ದೀರದು ನಂಗೆ ಗೊತ್ತು, ಬಟ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವ್ರ ಮನೇಲಿ ಎಲ್ಲರೂ ಎದುರ್ಕೊಂಡಿದ್ದಾರೆ, ಅದು ಅಲ್ಲದೆ ಅವ್ರ ಮದುವೆ ಬೇರೆ ಇದೆ. ಪ್ಲೀಸ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಸರ್. ಏನಾದ್ರೂ ಗೊತ್ತಾಯ್ತಂತ? ನಿನ್ ಮಾತು ಕೇಳ್ತಿದ್ರೆ ಏನು ಗೊತ್ತಾಗಿಲ್ಲ ಅನಿಸ್ತಿದೆ. ಸದ್ಯಕ್ಕೆ ಏನು ಗೊತ್ತಾಗಿಲ್ಲ, ಅವರು ಹುಡುಕ್ತಾ ಇದ್ದಾರೆ. ನಾನು ಹೊರಡ್ತೀನಿ, ಹುಷಾರು. ಅದಿತಿ, ಅಮ್ಮನ ಬಿಟ್ಟು ಎಲ್ಲೂ ಹೋಗ್ಬೇಡ. ನನಗೆ ಏನೇ ವಿಚಾರ ಗೊತ್ತಾದ್ರು ನಾನು ನಿಂಗೆ ತಿಳಿಸ್ತೇನೆ. ಅಮ್ಮನಿಗೆ ಏನೂ ಆಗಲ್ಲ. ಅದಿತಿ, ಎದುರ್ಕೋಬೇಡ. ಹೇಳಿದ್ನಲ್ಲ ಅಮ್ಮಗೆ ಏನೂ ಆಗಲ್ಲ ಅಂತ. ನೀನು ಹೋಗ್ಲೇಬೇಕಾ? ನನಗೆ ತುಂಬಾ ಭಯ ಆಗ್ತಿದೆ. ಹೋಗ್ಲೇಬೇಕು ಅಂತಲ್ಲ, ನಾಳಿದ್ರೆ ವಿಕ್ಕಿಗೆ ಹೆಲ್ಪ್ ಆಗ್ಬೋದು. ಅಟ್ಲೀಸ್ಟ್ ನಾನೇನಾದ್ರೂ ಟ್ರೈ ಮಾಡ್ಬೋದು ಅಂತ. ಸರಿ, ಆದ್ರೆ ನಮ್ಮ ಹಳೆ ಮುದ್ಕಿಗೆ ಏನೂ ಆಗಿರಲ್ಲ ಅಲ್ವಾ? ಎಲ್ಲರೂ ಅದೇ ಪ್ರಯತ್ನದಲ್ಲಿದ್ದೀವಿ. ಏನೂ ಆಗಲ್ಲ, ಖಂಡಿತ ಸೇಫ್ ಆಗಿ ಬರ್ತಾಳೆ. ಅದರಿಂಡ್ಯಾ ನಿಮ್ಮ ಫೋನ್ ಕೊಡಿ. ನನ್ನ ಫೋನ್ ಏನಕ್ಕೆ? ಯಾಕೆ ಮದರಿಂಡ್ಯಾ? ನಾನು ಕೇಳ್ತಿರೋದು ನಿಮ್ಮ ಫೋನು. ಯಾಕೆ ಗಾಬರಿ ಆಗ್ತಿದ್ದೀರಾ? ಮುಚ್ಚಿಡೋಂಥದ್ದು ಏನಾರು ಇದೆಯಾ? ಅಯ್ಯೋ, ನನ್ನ ಫೋನ್ ಯಾಕೆ ಅಂತ ಕೇಳಿದೆ ಅಷ್ಟೇ ವಿಕ್ಕಿ. ಮುಚ್ಚಿಡೋದು ಅಂತೆಲ್ಲ ಯಾಕಪ್ಪ ಹೇಳ್ತಾ ಇದೆಯಾ? ಮತ್ತೆ ಕೊಡಿ. ಸುಹಾಸಿನಿ ಯಾಕೆ ಇಷ್ಟೊಂದು ವಿಯರ್ಡ್ ಆಗಿ ಆಡ್ತಿದ್ದಾಳೆ? ಅಗ್ರಜ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಈ ನಂಬರ್ನ ಅವನ ಕೈಯಲ್ಲಿ ಟ್ರೇಸ್ ಮಾಡಿಸ್ತೀನಿ. ಕಾಲ್ ಯಾವ ಲೊಕೇಶನಿಂದ ಬಂದಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ದಟ್ಸ್ ಎ ಗುಡ್ ಐಡಿಯಾ. ಮೊದಲು ಸಿಡಿಯರ್ ಹಾಕ್ಸೋದಕ್ಕೆ ಹೇಳು. ಗೆರಡ ಬ್ರೋ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಥ್ಯಾಂಕ್ಸ್ ಬ್ರೋ. ನಾನು ನಂಬರ್ ಸೆಂಡ್ ಮಾಡ್ತೀನಿ. ಎಮರ್ಜೆನ್ಸಿ ಇತ್ತು, ಸ್ವಲ್ಪ ಟ್ರೇಸ್ ಮಾಡಿಕೊಡ್ತೀಯಾ? ಓಕೆ. ಸುಹಾಸಿನಿ, ಅದೆಲ್ಲಿಗೆ ಹೊರಟೆ? ಇದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ. ಸ್ವಲ್ಪ ಹೊತ್ತು ವೇದಾಂತ ಜೊತೆ ಕೂತ್ಕೊಂಡು ಮಾತಾಡು. ಎಸ್ ಬ್ರೋ. ಹಾಂ, ಆ ಲಾಸ್ಟ್ ಡಿಟೆಕ್ಟ್ ಆಗಿದೆಯಲ್ಲ, ಆ ನಂಬರ್ ಎಲ್ಲಿಂದ ಬಂದಿದೆ, ಯಾವ ಟೈಮಿಗೆ ಬಂದಿದೆ, ನನಗೆಲ್ಲ ಇನ್ಫಾರ್ಮೇಶನ್ ಬೇಕು. ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್ ಬ್ರೋ.
ಒಂದ್ ವೇಳೆ ಇವ್ರು ಕಿಡ್ನಾಪರ್ಸ್ ಆಗಿದ್ರೆ ಇವ್ರ ಡಿಮಾಂಡ್ಸ್ಗಳೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ರಾನ್ಸಮೂ ಕೇಳಿಲ್ಲ. ಇನ್ಫ್ಯಾಕ್ಟ್ ದುಡ್ಡೇನಾದ್ರೂ ಬೇಕಾಗಿದ್ದಿದ್ರೆ ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತಿದ್ದೆ. ಬಟ್ ಅವ್ರೇನು ಕೇಳ್ತಿಲ್ಲ. ಯಾವ್ದ್ರ ಬಗ್ಗೆನೂ ಕ್ಲಾರಿಟಿನ ಸಿಗ್ತಿಲ್ಲ ಬೇಕಾಗುತ್ತೆ. ಅಗ್ರಜ, ಮದರ್ ಇಂಡಿಯಾ ಫೋನ್ಗೆ ನಂಬರ್ ಬಂದಿದ್ದನ್ನು ಟ್ರೇಸ್ ಮಾಡಕ್ಕೆ ಹೇಳಿದ್ದೀನಿ. ಇನ್ನು 10 ನಿಮಿಷದಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೆ ಅಂತ ಹೇಳ. ಹೇಗಾದರೂ ಮಾಡಿ ನನ್ನ ಮಕ್ಕಳಿಗೆ ನಂಬರ್ ಸ್ವಿಚ್ ಆಫ್ ಮಾಡಿಕೊಂಡು ನಂಬರ್ ಟ್ರೇಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಬೇಕು. ನಾನು ಸಿಕ್ಕಾಕೋತೀನಿ ಅಂತ ಅನ್ನಿಸ್ತಾ ಇದೆ. ಛೇ, ಆಚೆ ಹೋಗಿ ಕಾಲ್ ಮಾಡೋಣ ಅಂದರೆ ಈ ದರಿದ್ರ ಮುದುಕಿ ಅದಕ್ಕೂ ಬಿಡ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಮೆಸೇಜ್ ಆದರೂ ಮಾಡ್ತೀನಿ. ಗ್ರಾಚಾರ ಚೆನ್ನಾಗಿದ್ರೆ ಕರೆಕ್ಟ್ ಟೈಮಿಂಗ್ ಮೆಸೇಜ್ ನೋಡ್ಕೋತಾರೆ. ಹಾಂ, ಅಮ್ಮ, ಅಣ್ಣ ಅಷ್ಟೊಂದು ಫೀಲಲ್ಲಿದ್ದಾನೆ. ನೀವು ನೋಡಿದ್ರೆ ಮೆಸೇಜ್ ಮಾಡ್ತಿದ್ದೀರಾ. ಮೊಬೈಲ್ ಎಲ್ಲೂ ಹೋಗಲ್ಲ. ಅಣ್ಣಂಗೆ ಸ್ವಲ್ಪ ಸಮಾಧಾನ ಮಾಡಿ. ಸರಿನಪ್ಪ. ಇವನೊಬ್ಬ ಕಮ್ಮಿ ಇತ್ತು ನನಗೆ ಹಿಂಸೆ ಕೊಡೋದಕ್ಕೆ. ವೇದಾಂತ್, ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಇಶ್ಯೂನೂ ಸಾಲ್ವ್ ಆಗಲ್ಲಪ್ಪ. ಪ್ಲೀಸ್ ಕಾಮ್ ಡೌನ್, ಎಲ್ಲ ಸರಿ ಹೋಗುತ್ತೆ. ಕಿಡ್ನಾಪರ್ಸ್ ಅಯ್ಯ ನೀವು. ಕಿಡ್ನಾಪ್ ಮಾಡಿ ನಿಮ್ಮವರಿಗೆ ಏನ್ ಬೇಕು ಅಂತನಾದ್ರೂ ಹೇಳ್ಬೇಕು ತಾನೆ. ಕತ್ತೆಗಳ ತರ ಕೂತಿದ್ದೀರಲ್ಲ, ನಿಮ್ದು ಒಂದ್ ಜನ್ಮನ. ಏನ್ ಮಾಡ್ಲಿಕ್ಕಂದ, ನಾನು ನಿನ್ನ ಇಲ್ಲಿಂದ ಬಿಡ್ಸಕ್ ಪ್ರಯತ್ನ ಮಾಡ್ದೆ. ನನ್ ಮಗನೇ ಫೋನ್ ತಗೊಂಡ ಅಂತ ಅನ್ನಿಸ್ತು ನನ್ಗೆ. ಆದ್ರೆ ಇನ್ನೇನ್ ಅವನ ಜೊತೆ ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ಯಾಳೋದವನು ಫೋನ್ ಕಿತ್ಕೊಂಡ್ಬಿಟ್ಟ. ಇವು ಕೋಣಗಳು, ಕತ್ತೆ ಕಿರ್ಬಗಳಮ್ಮ. ನಾಲಾಯಕ್ ಜನ್ಮ ಇವ್ರದು. ನಾನು ಆಚೆ ಹೋದ್ಮೇಲೆ ಇವ್ರನ್ನ ಹುಡ್ಕೊಂಡ್ ಬಂದು ಸಾಯಿಸ್ತೀನಿ, ಬಿಡಲ್ಲ ನಾನು. ವಿಕ್ಕಿ ಬಾಸ್, ಆದ್ರೂ ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಏನ್ರಿ ಕಾಂತ ಅದು? ಬಾಸ್ ಹೇಳ್ದಂಗೆ ಅಮೂಲ್ಯ ಮೇಡಮ್ ಕಾಲ್ ಮಾಡಿದ್ರೆ ಅವ್ರು ಯಾಕೆ ಸುಹಾಸಿನಿ ಮೇಡಮ್ ನಂಬರ್ ಕಾಲ್ ಮಾಡ್ತಿದ್ರು? ಯಾಕಂದ್ರೆ ಅವ್ರ ಹತ್ರ ಅವ್ರ ಮೊಬೈಲ್ ಇಲ್ಲ. ಸೊ ಅವ್ರಿಗೆ ಯಾವ ನಂಬರ್ ನೆನಪಿರುತ್ತೋ ಆ ನಂಬರ್ ಕಾಲ್ ಮಾಡಬೇಕು. ಅಂದರೆ ಅವ್ರಿಗೆ ನೆನಪಿರೋದು ಬಾಸ್ ನಂಬರು, ಬಿಟ್ಟರೆ ನಿಮ್ಮ ನಂಬರು, ಅವ್ರ ಮನೆಯವ್ರ ನಂಬರ್ ಜ್ಞಾಪಕ ಇರಬೇಕು. ಸೊ ನಿಮ್ಮಿಬ್ರು ನಂಬರು ಅವ್ರಿಗೆ ಜಾಸ್ತಿ ನೆನಪಿರಬೇಕು. ಸುಹಾಸಿನಿ ಮೇಡಮ್ ಜೊತೆ ಅವರು ಅಷ್ಟು ಟಚ್ಚಲ್ಲಿ ಇಲ್ಲ. ವರ್ಷಕ್ಕೆ ಒಂದ್ಸತಿ ಕಾಲ್ ಮಾಡಿದ್ರೆ ಹೆಚ್ಚು. ಅಂಥದ್ರಲ್ಲಿ ಅವ್ರ ನಂಬರು ಹೇಗೆ ಜ್ಞಾಪಕ ಇರುತ್ತೆ? ನನಗೆ ಯಾಕೋ ಬಾಸ್ ಹೇಳಿದ್ರ ಮೇಲೆ ನಂಬಿಕೆ ಬರ್ತಿಲ್ಲ. ಕಾಲ್ ಮಾಡಿದ್ದು ಅಮೂಲ್ಯ ಮೇಡಮ್ ಅಲ್ಲ ಅನ್ಸುತ್ತೆ. ಕರೆಕ್ಟ್ ಕಾಂತ, ನೀವು ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಹಲೋ, ಅಯ್ಯೋ ನೀವು ಮದುವೆ ಮನೆಗೆ ಹೋಗಿದ್ದೀರಾ ಮೇಡಮ್? ಮದುವೆ ಪೋಸ್ಟ್ಪೋನ್ ಆಗಿದೆ. ಐ ಆಮ್ ರಿಯಲಿ ಸಾರಿ. ವಿಕ್ಕಿ ಬಾಸ್, ಒಂದೇ ನಿಮಿಷ ಬಂದೆ. ಮೇಡಮ್, ನೀವು ಏನು ಕೇಳ್ತೀರಾ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಯ್ಯೋ ರೀ ಶಾಂತಮ್ಮ,
ಅಯ್ಯೋ ಮದುವೆ ಏನು ನಿಂತಿಲ್ಲಪ್ಪ, ನೀವ್ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಹೌದು, ಇಷ್ಟೊತ್ತಿಗೆ ನಾವು ಚೌಲ್ಟ್ರಿಲಿ ಇರಬೇಕಾಗಿತ್ತು. ಏನೋ ಮದುವೆ ಮನೆ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಎಲ್ಲ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆ ಥರ ಏನಿಲ್ಲ ಬಿಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ನೇರವಾಗಿ ಛತ್ರಕ್ಕೆ ಬಂದ್ಬಿಡಿ ಆಯ್ತಾ? ಹಾಂ. ಹಲೋ, ಏನೇ ಮನೋಜ? ಯಾರೇ ಹೇಳಿದ್ದು ನಿನಗೆ ಮದುವೆ ನಿಂತೋಯ್ತು ಅಂತ? ಆ ಥರ ಏನೂ ಇಲ್ಲ ಕಣೆ. ನೋಡು, ತಪ್ಪಿಸ್ಕೋಬಾರ್ದು. ನೀನು, ನಿಮ್ಮ ಯಜಮಾನ್ರು, ನಿಮ್ಮ ಮಕ್ಕಳು ಎಲ್ಲರೂ ಬರಬೇಕು ಆಯ್ತಾ? ಗಂಡವ್ರ ಪ್ರಾಬ್ಲಮ್ಮ? ಅಯ್ಯೋ ಆ ಥರ ಏನೂ ಇಲ್ಲ ಕಣೆ. ಸರಿ ಕಣೆ, ನಾನು ಆಮೇಲೆ ಮಾಡ್ತೀನಿ ನಿಂಗೆ. ಹಾಂ, ಬೆಳಗ್ಗೆಯಿಂದ 100 ಫೋನ್ ಬಂದಿರ್ಬೋದು ಕಣ್ರೆ. ಎಲ್ಲರೂ ಏನ್ರಿ ಪರಿಮಳ, ಮದುವೆ ನಿಂತೋಯ್ತಾ ಅಂತ ಕೇಳೋರೇನೆ. ಎಲ್ಲರಿಗೂ ಉತ್ತರ ಕೊಟ್ಟು ನನಗೂ ಸಾಕಾಗೋಯ್ತು. ನನಗೇನೋ ಇವ್ರ ಮನ್ಸಲ್ಲೆಲ್ಲ ಈ ಮದುವೆ ನಿಲ್ಲಿ ಅಂತಾನೆ ಆಸೆ ಇತ್ತು ಅನ್ಸುತ್ತೆ. ಅಯ್ಯೋ ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್, ಸಮಾಧಾನವಾಗಿರು. ಹೇಳೋದು ಸುಲಭ ಆದ್ತಿ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಮದುವೆ ಅನ್ನೋದು ಒಂದು ಮಹಾಯುದ್ಧ ಇದ್ದಾಗೆ. ಇದನ್ನೆಲ್ಲ ಮಾಡೋದಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ಮರ್ತ್ಬಿಟ್ರ? ನಿಗದಿಯಾಗಿರೋ ಮದುವೆ ನಿಂತು ಹೋದ್ರೆ ಅದಕ್ಕಿಂತ ದೊಡ್ಡ ಶಾಪ ಬೇರೆ ಏನೂ ಇಲ್ಲ. ನಿಮ್ಮಪ್ಪ ನಾಳೆ ದಿನ ರಸ್ತೆನಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಅಮ್ಮ, ನಂಗೆ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆದ್ರೆ ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನಿಜ ಸಮಸ್ಯೆನೆ. ಮದ್ವೆ ಮಾತ್ರ ಒಂದ್ ಚಿಂತೆ ಅಲ್ಲ ಕಣೆ, ಅಮ್ಮಗೇನಾದ್ರೂ ಆದ್ರೆ ಏನೇ ಗತಿ? ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಅಯ್ಯೋ, ತುಮಕೂರಿಂದ ನಿಮ್ ಕಾವೇರಿ ಅತ್ತಿ ಫೋನ್ ಮಾಡ್ತಿದ್ದಾಳೆ ಕಣೆ. ಕಡಿಮೆ ಅಂದ್ರು ಒಂದು 50 ಪ್ರಶ್ನೆನಾದ್ರೂ ಕೇಳ್ತಾರೆ. ಅಯ್ಯೋ, ಯಾಕೆ ಆಫ್ ಮಾಡಿದೆ? ಅಮ್ಮ ಫೋನ್ ಬರ್ಬೋದಲ್ವಾ? ಅಮ್ಮ, ಮನೇಲಿ ನಿಂದೊಬ್ಳದೇ ಫೋನ್ ಇರೋದಾ? ಬೇಕಾದ್ರೆ ನನಗೆ ಮಾಡ್ತಾಳೆ, ಇಲ್ಲ ಅಪ್ಪಂಗೆ ಮಾಡ್ತಾಳೆ. ನೀನ್ ಸುಮ್ನೆ ಟೆನ್ಷನ್ ತಗೋಬೇಡ. ನಿನ್ ಆರೋಗ್ಯ ಬೇರೆ ಸರಿ ಇಲ್ಲ ಅಮ್ಮ, ಪ್ಲೀಸ್. ಅಮೂಲ್ಯ ಮನೆ ಇದೇನಾ? ಹೌದು ಸರ್, ಇದೇ ಮನೆ. ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲಮ್ಮ, ಎಂಕ್ವೈರಿ ಮಾಡಕ್ ಬಂದಿದೀವಿ. ಹೇಳಿ ಸರ್. ಅಮೂಲ್ಯ ಅವರು ಕಿಡ್ನಾಪ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಸರ್. ನಮಗೂ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅನ್ನೋದೇ ಅನುಮಾನ. ಕಾಂತ ಹೇಳಿದ್ ಕರೆಕ್ಟ್ ಅನ್ಸಿದೆ ಅಲ್ವಾ? ಅಮೂಲ್ಯನ ಕೈಗೆ ಫೋನ್ ಸಿಕ್ಕಿದ್ರು ಅವಳು ಸುಹಾಸಿನ ನಂಬರ್ಗೆ ಕಾಲ್ ಮಾಡಕ್ ಚಾನ್ಸೇ ಇಲ್ಲ. ನಿಜ ವಿಕ್ಕಿ, ಬಟ್ ಅಣ್ಣ ಯಾಕೆ ಅಮ್ಮನೇ ಕಾಲ್ ಮಾಡಿದ್ರು ಅಂತ ಗೆಸ್ ಮಾಡ್ತಿದ್ದಾನೆ? ಅಗ್ರಜ ಅವಳ ಗುಂಗೆಲ್ಲ ಇದ್ದಾನೆ. ಅವನು ರೌಡಿನಾದ್ನಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದ್ದಾನೆ. ಏನಾದರೂ ಕ್ಲೂ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದಲ್ವಾ? ಇಲ್ಲ ವಿಕ್ಕಿ, ಅಣ್ಣ ಹೇಳ್ತಿರೋದು ಬೈ ಮಿಸ್ಟೇಕ್ ಅಲ್ಲ, ಕರೆಕ್ಟ್ ಇದೆ ಅಂತ ಅನಿಸ್ತಾ ಇದೆ. ಇಲ್ಲೇನೋ ಕನೆಕ್ಷನ್ ಇದೆ. ಯಾವ ಕನೆಕ್ಷನ್? ಒಂದ್ ವೇಳೆ ಸುವಾಸಿನ ಕಿಡ್ನಾಪ್ ಮಾಡಿಸಿದ್ರೆ? ಅಮ್ಮು ಗಾಬರಿಯಿಂದ ಅಲ್ಲೇ ಸಿಕ್ಕಿರೋ ಫೋನಲ್ಲಿ ಲಾಸ್ಟ್ ಡೇ ನಂಬರ್ಗೆ ಕಾಲ್ ಮಾಡಿರ್ತಾಳೆ. ಆ ನಂಬರು ಸುವಾಸಿನಿದೆ ಆಗಿರ್ಬೋದಲ್ವಾ? ಮೈ ಗಾಡ್, ನಾನು ಈ ಆಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಸುಹಾಸಿನಿ ತೀರಾ ಈ ಲೆವೆಲ್ಗೆ ಇಳಿತಾಳೆ ಅಂತ್ಯ? ಇದರಿಂದ ಕೆಳಮಟ್ಟಕ್ಕೆ ಇಳಕ್ಕೂ ರೆಡಿ ಇದ್ದಾಳೆ. ಸುವಾಸಿನಿ ಕೈವಾಡದೆ ಅಂತ ನಂಗೆ ತುಂಬಾ ಅನಿಸ್ತಾ ಇದೆ. ಯು ಆರ್ ರೈಟ್ ಧ್ರುವ. ಸುಹಾಸಿನಿ ರಿಯಾಕ್ಷನ್ನು ನಾರ್ಮಲ್ ಆಗಿರಲಿಲ್ಲ. ಫೋನ್ ಮಾಡಿದವ್ರು ಯಾರು ಅಂತ ಸಿಗಾಕೊಂಡ್ರೆ ಎಲ್ಲ ಈಚೆ ಬರುತ್ತೆ. ಹಾಗೇನಾದರೂ ಇದ್ರೆ ಸುಹಾಸಿನಿ ಈ ಮ್ಯಾಟರ್ನಲ್ಲಿ ಇನ್ವಾಲ್ವ್ ಆಗಿದ್ದಾಳ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೇನಾದರೂ ಅವಳು ಇದನ್ನೆಲ್ಲ ಮಾಡಿಸಿದ್ಲು ಅಂತ ಅಗ್ರಜಂಗೆ ಗೊತ್ತಾಗಬೇಕು. ಅವತ್ತೇ ಅವಳು ಲಾಸ್ಟ್ ದಿನ ಆಗಿರುತ್ತೆ. ಅವಳು ಏನೇ ಮಾಡಿದ್ರು ನೀನೊಂದು ಕಣ್ಣಿಟ್ಟಿರು. ಫೋನ್ನ ಜಾಸ್ತಿ ಯೂಸ್ ಮಾಡಕ್ಕೆ ಬಿಡ್ಬೇಡ. ಓಕೆ, ಐ ವಿಲ್ ಮ್ಯಾನೇಜ್.